ಏನಾ ಹಾಕಿ ಟೈಟ್ ಮಾಡ್ತಾರೆ. ಸುಮ್ಮನೆ ಸೆಂಟ್ರಿಂಗ್ ಮಾಡೋದಂದ್ರಿ ನಿಂಗೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಪ್ಪ ಮತ್ತು ತಮ್ಮ ಬೆಳಗ್ಗೆಯಿಂದನೇ ಹುಲ್ಲು ಬಿಡ್ತಾ ಇದ್ದಾರೆ, ಭತ್ತದ ಹುಲ್ಲು. ಒಂದು ವರ್ಷಕ್ಕೆಲ್ಲ ದನಗಳಿಗೆ ಬೇಕಲ್ವಾ, ಅದಕ್ಕೋಸ್ಕರ ಬಿಡ್ತಾ ಇದ್ದಾರೆ. ಇನ್ನೇನೋ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹುಲ್ಲು ಬಿಟ್ಟು ಮೆದೆನ ಕೂಡ್ಕೊಂಡ್ರೆ, ಅಂದರೆ ಹುಲ್ಲು ನೀರು ತೊಗೋಬಾರ್ದು ಒಳಗಡೆಗೆ, ಅದನ್ನು ಮೆದೆ ಕೂಡೋದು ಅಂತ ಹೇಳ್ತಾರೆ. ಆ ಥರ ಮಾಡಿಕೊಂಡ್ರೆ ಒಂದು ವರ್ಷ ತನಕ ಆರಾಮಾಗಿ ಹಸುಗಳಿಗೆ ಮತ್ತು ಎಮ್ಮೆಗೆಲ್ಲ ಹುಲ್ಲಾಗುತ್ತೆ ಅಂತ ಹೇಳಿ ಇವತ್ತು ಹುಲ್ಲು ಬಿಡ್ತಾ ಇದ್ದಾರೆ. ಇದು 1.5 ಎಕರೆ ಹುಲ್ಲು ತೊಗೊಂಡಿರೋದು. ನಮಗೆ ಗದ್ದೆ ಆಗೋದಿಲ್ಲ, ನಾವು ಬೇರೆಯವ್ರ ಹತ್ರ ತೊಗೊಂಡಿರೋದು 1.5 ಎಕರೆ. ಮೇ ಬಿ ಒಂದು 12,000 - 13,000 ಆಗಿರ್ಬೋದು ಅನ್ನೋ ಅನ್ಕೊತೀನಿ. ಹಳೆ ಹುಲ್ಲು ಸ್ವಲ್ಪ ನಮ್ಮದಿತ್ತು, ಅದಕ್ಕೋಸ್ಕರ ಬರೀ ಈ ವರ್ಷ 1.5 ಎಕರೆ ತೊಗೊಂಡಿದ್ರೆ ಈ ವರ್ಷಕ್ಕೆಲ್ಲ ಆಗುತ್ತೆ. ಜೊತೆಗೆ ಸ್ವಲ್ಪ ಜೋಳ ಮತ್ತು ತಡ್ನಿ ಸತೆ ಎಲ್ಲ ಬರುತ್ತಲ್ಲ, ಹಾಗಾಗಿ ಆಗುತ್ತೆ. ನಮ್ಮನೆ ಅಂತೂ ಎಮ್ಮೆ ಮತ್ತು ಹಸಗಳಿರ್ತವೆ, ಹಾಗೋಸ್ಕರ ಹುಲ್ಲು ಬೇಕೇ ಬೇಕಾಗುತ್ತೆ. ಯಾವಾಗದಲ್ಲಪ್ಪ ಏನ್ ಮಾಡ್ತಾ ಇದಿರ್ಲ? ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಚಿರು ಇನ್ನೂ ರೋಡ್ ಕೆಲಸ ಕಂಪ್ಲೀಟ್ ಆಗಿಲ್ಲ. ಮನೆ ಹತ್ರ ತುಂಬ ಸೌಂಡ್ ಇರುತ್ತೆ, ತುಂಬ ಕಿರಿಕಿರಿ ಅನಿಸ್ತಿರುತ್ತೆ. ಅದ್ರ ಜೊತೆಗೆ ನನ್ನ ತಂಗಿ ಮಕ್ಕಳು ಇಬ್ಬರು ಕೂಡ ತುಂಬ ಗಲಾಟೆ ಮಾಡ್ತಿರ್ತಾರೆ. ಚೋಟುಗೆ ಸ್ವಲ್ಪ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ, ಚಿರುಗೆ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ತುಂಬ ಕೆಲಸ ಮಾಡಿಸ್ತಿರ್ತಾನೆ, ಎಕ್ಸ್ಟ್ರಾ ಕೆಲಸಗಳೆಲ್ಲ ಕೊಡ್ತಾನೆ. ಇವಾಗ ನೋಡಿ, ಇವಾಗ ಬಟ್ಟೆ ಎಲ್ಲನೂ ತೇವ ಮಾಡಿಕೊಂಡು ಅವ್ರ ಅಕ್ಕಂದು ಫ್ರಾಕ್ ಹಾಕ್ಕೊಂಡಿದ್ದೇನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಗೊತ್ತಾ. ಚೆನ್ನಾಗದ, ಹಂಗೆ ಕೇಳ್ದೊಡಮ್ಮ. ಹೋಗಿ ಚೆನ್ನಾಗದ, ಚೆನ್ನಾಗದೆ. ವಿಡಿಯೋ ರೆಕಾರ್ಡ್ ಆಯ್ತೈತೆ. ಅಯ್ಯೋ ದಮ್ಮ, ಯಾಕನವ ತಲೆನೋವು ಬಂದ್ಬಿಟ್ಟದೆ. ಈ ಮರಿ ಇನ್ನು ಇರಲ್ಲ, ಇದು ಇವತ್ತು ಹರಕೆ ತೀರ್ಸೋಕ್ಕೆ ಹೋಗ್ತೈತೆ. ಹಾಗೆ ನಮ್ಮ ಚಿಕ್ಕಪ್ಪರ ಮನೆಯೂ ಕೂಡ ಅವರು ತಗ್ರನ್ನ ಮಾರಾಕಿದ್ರು. ತುಂಬ ಗುದ್ದೋದು, ಎಲ್ಲರಿಗೂ ಹೋಗೋರು ಬರೋರ್ಗೆಲ್ಲರಿಗೂ ಗುದ್ದೋದು. ಅವರು ತಗ್ರನ್ನ ಮಾರಾಕಿದ್ರು. ಹಾಗೆ ನಮ್ಮದು ಕೂಡ ಹರಕೆನ ತೀರಿಸ್ತಾ ಇದ್ದಾರೆ ಇವತ್ತು. ನೋಡಿ, ಅವ್ರದನ್ನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಹೋದವ್ರು ಬಂದವ್ರಿಗೆಲ್ಲ ಗುದ್ದೋದು. ಕಂಬಂತೂ ತುಂಬ ದೊಡ್ಡವಾಗಿದ್ದು, ಅದಕ್ಕೋಸ್ಕರ ಮಾರಾಕಿದ್ರು ಇವತ್ತು. ಅದನ್ನು ಇಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ.
ಇಲ್ಲ ದಾಳಿಂಬೆ ಹಣ್ಣು ಬೇಡ ಚಿರು, ದಾಳಿಂಬೆ ಹಣ್ಣು ಬೇಡ. ಚಿರುಗೆ ಟೊಮೊಟೊ ಹಣ್ಣು ಅಂದರೆ ತುಂಬ ಇಷ್ಟ. ಇವತ್ತು ಟೊಮೊಟೊ ಹಣ್ಣು ಕೂದಿದ್ರು, ಮನೆಗೆ ಸ್ವಲ್ಪ ತಂದಿದ್ರು ಅಡುಗೆಗೆ. ಅವ್ರ ತವಿಂದ ತೊಗೊಂಡು ಹೋಗ್ತಾ ಇದ್ದಾರೆ ತೊಳೆಯೋಕ್ಕೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.